ಹಾಯ್, ಎಲ್ರಿಗೂ ನನ್ನ ಮತ್ತೊಂದು ವಿಡಿಯೋಕ್ಕೆ ಸ್ವಾಗತ. ಸೊ ಇಲ್ಲಿ ಇದು ಎರಡನೇ ಬಾರಿ ನಾನು ಈ ಚೈನ್ ತೆಗಿತಿರೋದು ಸೇಮ್ ಬಾಕ್ಸಸಲ್ಲಿ. ಸೊ ಕಳೆದ ಬಾರಿ ನಾನು ಒಂದು 5-6 ಬಾಟಲ್ ತೆಗೆದಿದ್ದೆ ಸೇಮ್ ಬಾಕ್ಸಸಲ್ಲಿ. ನೋಡಿ, ಇದರಲ್ಲಿ ಫುಲ್ ಚೈನ್ ಆಗಿತ್ತು. ಸೊ ಇವತ್ತು ಸಂಡೇ ಆದ ಕಾರಣ ತೆಗೆಯುವ ಅಂತ ಬಂದೆ. ಈ ಸ್ವಲ್ಪ ಊದುಬತ್ತಿ ಹೊಗೆ ಹಾಕೋದ್ರಿಂದ ಉಂಟಲ್ಲ, ಅವುಗಳು ಬೇಗ ಕೆಳಗಡೆ ಹೋಗ್ತವೆ. ಸೊ ಇಲ್ಲಾಂದರೆ ಏನಾಗ್ತದೆ ಅಂದರೆ ನಾವು ಬಾಯಲ್ಲಿ ಗಾಳಿ ಹಾಕಿ ಹಾಕಿ ಸುಸ್ತಾಗುತ್ತೆ. ಈ ಥರ ಹಾಕಿದರೆ ಎಲ್ಲ ಹೋಗ್ತವೆ. ಸೊ ಏಕೆ ಹೊಗೆ ಹಾಕೋದಂದರೆ ತುಂಬ ನೊಣಗಳು ಉಂಟಲ್ಲ ಈ ಫ್ರೇಮಲ್ಲಿ ಇರುವುದಿಲ್ಲ. ಸೊ ಅವುಗಳನ್ನು ಗುಳಿಗೆ ಹೊರಗೆ ಹಾಕಿದಾಗ ತುಂಬ ಈಸಿ ಆಗ್ತದೆ. ಸೊ ನೋಡಿ ಎಷ್ಟು ಕ್ಲಿಯರಾಗಿ ಮಾಡಿದ್ದಾವೆ ಅಂತ. ಸ್ವಲ್ಪ ಲೇಟ್ ಆಯಿತು, ಸ್ಯಾಟರ್ಡೇ ತೆಗಿಬೇಕಿತ್ತು. ಫುಲ್ ಕಂಪ್ಲೀಟಾಗಿ ಕ್ಲೋಸ್ ಮಾಡಿದ್ದಾವೆ. ಬೆಸ್ಟ್ ಇದು. ಹೀಗೆ ಕಂಪ್ಲೀಟ್ ಕ್ಲೋಸ್ ಮಾಡಿದರೆ ಉಂಟಲ್ಲ, ಹನಿ ತುಂಬ ಚೆನ್ನಾಗಿರುತ್ತೆ, ಗಡುಸಾಗಿರುತ್ತೆ, ಮತ್ತು ಕಲರ್ ಕೂಡ ಚೆನ್ನಾಗಿರುತ್ತೆ. ಥರ ತೆಗೆದ್ರೆ ಆಯಿತು. ತೆಗೆಯುವ ಬನ್ನಿ. ನೋಡಿ, ಇದು ಇನ್ನೊಂದು ಬಾಕ್ಸು. ಸೊ ಇದರಲ್ಲಿ ಕೂಡ 2 ಸೂಪರ್ ಬಾಕ್ಸಸ್ ಇಟ್ಟಿದ್ದೀನಿ. ಮೇಲೆಗಡೆ ಇರುವಂಥ ಫ್ರೇಮಲ್ಲಿ ನೋಡಿ ಗಣ್ಣುಗಳು ಎಷ್ಟಿವೆ ಅಂತ. ಸೊ ಆ್ಯಕ್ಚುಲಿ ಈ ಗಣ್ಣುಗಳನ್ನು ನಾವು ತೆಗಿಬೇಕು. ಸೊ ಇದು ನಾನು ತೆಗಿಲಿಲ್ಲ, ಯಾಕೆಂದರೆ ಹೆಣ್ಣು ನೊಣಗಳು ಕೂಡ ತುಂಬ ಇವೆ. ಸೊ ಅದಕ್ಕೋಸ್ಕರ ನಾನು ತೆಗಿಲಿಲ್ಲ. ಯಾಕೆಂದರೆ ಇದರಲ್ಲಿ ರಾಣಿ ಕಣಗಳು ಹೆಚ್ಚಾಗಿ ಆಗಿತ್ತು ಈ ಬಾರಿ. ಸೊ ಆ ಕಾರಣಕ್ಕಾಗಿ ಗಂಡು ನೊಣಗಳು ಹೆಚ್ಚಾಗಿವೆ. ನೋಡಿ, ಇದು ಇನ್ನೊಂದು ಬಾಕ್ಸು. ಸೊ ಇದರಲ್ಲಿ ಕೂಡ 2 ಇಟ್ಟಿದ್ದೀನಿ. ನೋಡಿ, ಕಂಪ್ಲೀಟಾಗಿ ಆಗಿದೆ ಇದು ಕೂಡ. ಸೊ ಎಲ್ಲ ಬಾಕ್ಸ್ ಒಟ್ಟಿಗೆ ಆದರೆ ಉಂಟಲ್ಲ, ತೆಗಿಲಿಕ್ಕೆ ಸುಲಭ ಆಗುತ್ತೆ. ನೋಡಿ, ಎಲ್ಲ ಫ್ರೇಮ್ಗಳನ್ನು ತಂದಿಟ್ಟಿದ್ದೀನಿ. ಒಮ್ಮೆ ಎಲ್ಲ ಮಿಷಿನಿಗೆ ಹಾಕಿ ತೆಗಿತೀನಿ, ತೋರಿಸ್ತೀನಿ ನಾನು ಎಷ್ಟು ಬಾಟಲಿ ಸಿಕ್ಕಿದೆ ಅಂತ. ನೋಡಿ, ಇದರಲ್ಲಿ ಫುಲ್ 4 ಬಾಟಲಿ ಸಿಕ್ಕಿದೆ. ಸಿಗುವ ನೆಕ್ಸ್ಟ್